ಕೆಆರ್ಎಸ್ ಹಿನ್ನೀರಿನಲ್ಲಿ ಅಕ್ರಮಕ್ಕೆ ಬ್ರೇಕ್. ಗ್ಯಾರಂಟಿ ನ್ಯೂಸ್ ವರದಿ ಬೆನ್ನಲ್ಲೇ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಹಿನ್ನೀರಿನಲ್ಲಿ ಮೋಜು ಮಸ್ತಿ ಮಾಡ್ತಾ ಇದ್ದವರನ್ನ ಅರೆಸ್ಟ್ ಮಾಡಿದ್ದಾರೆ. ಮದ್ಯ ಪೂರೈಸ್ತಾ ಇದ್ದ ಓರ್ವನನ್ನ ಸೇರಿದಂತೆ ಒಟ್ಟು 5 ವಶಕ್ಕೆ ಪಡೆದಿದ್ದಾರೆ. ಕೆಆರ್ಎಸ್ ಹಿನ್ನೀರು ಮೀನಾಕ್ಷಿಪುರದಲ್ಲಿ ಮದ್ಯ ಸೇವನೆ ಪಾರ್ಟಿ ಮಾಡ್ತಾ ಇದ್ರು. ಬಾಟ್ಲಿಗಳು, ಪ್ಲಾಸ್ಟಿಕ್ಗಳನ್ನ ಅಲ್ಲಲ್ಲೇ ಹೋಗ್ತಾ ಇದ್ರು ಜನ. ಅನೈತಿಕ ಚಟುವಟಿಕೆ ಅಡ್ಡ ಆಗ್ಬಿಟ್ಟಿತ್ತು. ಇದ್ರ ಬಗ್ಗೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಸವಿಸ್ತಾರವಾಗಿ ಸುದ್ದಿಯನ್ನ ಬಿತ್ತರಿಸಿತ್ತು. ಇದರಿಂದ ಎಚ್ಚೆತ್ತ ಪೊಲೀಸರು ಒಂದು ರೈಡ್ ಮಾಡಿ ಪಾರ್ಟಿ ಮಾಡ್ತಾ ಇದ್ದವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಒಂದಿಬ್ರಿಗೆ ಈ ರೀತಿಯಾಗಿ ಬುದ್ಧಿ ಕಲಿಸಿದ್ರೆ, ಒಂದು ವಾರ ಬಿಟ್ಟು ಬಿಡದೆ ಅಲ್ಲಿಗೆ ಹೋಗಿ ರೈಡ್ ಮಾಡ್ತಾ ಇದ್ರೆ ಯಾರು ಇರಲ್ಲ. ಅಲ್ಲಿ ನೋಡಿ, ಅಲ್ಲಿ ಬ್ಯಾಕ್ ವಾಟರ್ ಏನಿದೆ ಅದು ನೋಡೋ ಥರ ಜಾಗ ಇದೆಯಾ? ಅಲ್ಲಿ ಕುಡಿದು ಮೋಜು ಮಸ್ತಿ ಮಾಡಿ ಅಲ್ಲಲ್ಲೇ ಬಿಸಾಕ್ ಹೋಗೋದು. ಒಂದು ಡಿಸಿಪ್ಲಿನ್ ಅನ್ನೋದಿಲ್ಲ. ತಿಂದು ತಟ್ಟೆ ಅಲ್ಲೇ ಬಿಸಾಕು, ಕುಡಿದು ಬಾಟ್ಲ್ ಅಲ್ಲೇ ಬಿಸಾಕು. ಅಲ್ಲಿ ನೋಡಿ, ಅಲ್ಲಿ ಅದೊಂದು ರೀತಿ ಅಡ್ಡ ಮಾಡ್ಕೊಬಿಟ್ಟಿದ್ರು. ಅನೈತಿಕ ಚಟುವಟಿಕೆಗಳ ತಾಣ ಆಗಿ ಮಾರ್ಪಾಡಾಗ್ಬಿಟ್ಟಿತ್ತು. ಈಗ ಪೊಲೀಸರು ಇದ್ರ ಬಗ್ಗೆ ಕ್ರಮ ತಗೊಂಡಿದ್ದಾರೆ. ಇಲ್ಲಿ ತನಕ ಅವ್ರು ಕಣ್ಣಿಗೆ ಕಂಡಿರಲಿಲ್ಲ. ಗ್ಯಾರಂಟಿ ನ್ಯೂಸ್ ಇದ್ರ ಬಗ್ಗೆ ಸುದ್ದಿ ಮಾಡ್ತು. ಇದರ ಬೆನ್ನಲ್ಲೇ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಬಿತ್ತರಿಸಿದ ಬೆನ್ನಲ್ಲೇ ಇಂಪ್ಯಾಕ್ಟ್ ಆಗಿದೆ. ಪೊಲೀಸರು ರೈಡ್ ಮಾಡಿ ಕೆಲವೊಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ವಾಟ್ ನೆಕ್ಸ್ಟ್? ಒಂದೇ ದಿನಕ್ಕೆ ಬಿಟ್ಬಿಡ್ತೀರಾ ಅವ್ರನ್ನ? ಆಮೇಲೆ ನಾಳೆಯಿಂದ ನೀವು ಆ ಕಡೆ ತಲೆ ಹಾಕಲ್ವಾ? ಇದ್ರ ಬಗ್ಗೆ ನೋಡಬೇಕು ಪೊಲೀಸರು. ನೋಡಿ, ಅಲ್ಲಿ ಸಾಲು ಸಾಲು ಕಾರ್ ಪಾರ್ಕಿಂಗ್, ಫ್ರೀ ಕಾರ್ ಪಾರ್ಕಿಂಗು. ಹೋಗೋದು, ಫ್ಯಾಮಿಲಿ ಕರ್ಕೊಂಡೋಗಿ ಒಂದು ಸೌಂದರ್ಯವನ್ನು ನೋಡೋದು, ಒಂದೆರಡು ಫೋಟೋ ತೊಗೊಂಡು ಬಂದರೆ ಅದೊಂದು ರೀತಿ ಓಕೆ. ಹಂಗಲ್ಲ, ಲಾಡ್ಜ್ ಮಾಡ್ಕೊಬಿಟ್ಟಿದ್ರು. ಕುಡ್ದು ಅಲ್ಲಲ್ಲೇ ಬಿಸಾಕೋದು, ತಿಂದು ಅಲ್ಲಲ್ಲೇ ಬಿಸಾಕೋದು ಬೇಡವಾಗಿದ್ದ ತಾಣ ಆಗಿತ್ತು. ಇದೀಗ ಪೊಲೀಸರಿಗೆ ಈಗ ಜ್ಞಾನೋದಯ ಆಗಿದೆ. ನಿದ್ರೆಯಿಂದ ಎದ್ದಿದ್ದಾರೆ, ಹೋಗಿ ಈಗ ರೈಡ್ ಮಾಡಿದ್ದಾರೆ. ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್.